ಇಲ್ಲಿಗೆ ಬನ್ನಿ ನಡ್ಕೊಂಡು. ನೀವು ನೋಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ಡಿಸಿಎಂ ಹುದ್ದೆ ಇರಬಾರ್ದು ಅಂತ ಹೇಳ್ತಾ ಇದ್ರು ಸರ್. ಯಾಕೆಂದ್ರೆ ಒಂದು ಜಾತಿಯವರಿಗೆ ಡಿಸಿಎಂ ಹುದ್ದೆ ಕೊಟ್ರೆ ಇನ್ನೊಂದು ಜಾತಿಯವರಿಗೆ ಬೇಜಾರಾಗುತ್ತೆ, ನಮಗ್ ಕೊಡ್ಬೇಕಾಗಿತ್ತು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಚಂಬಿ ಸರ್? ಅನ್ನೋದು ಸಂವಿಧಾನದಲ್ಲಿ ಇಲ್ಲ. ಕೇವಲ ಲೀಡರ್ ಆಫ್ ದಿ ಮೆಜಾರಿಟಿ ಪಾರ್ಟಿ ಏನಿದ್ದಾರೆ ಅಥವಾ ಹೂ ಕಮಾಂಡ್ಸ್ ದಿ ಮೆಜಾರಿಟಿ ಆಫ್ ಲೆಜಿಸ್ಲೇಟರ್ಸ್ ಅವ್ರನ್ನ ಆಹ್ವಾನ ಮಾಡೋದು ಪದ್ಧತಿ. ಇದು ಒಂದು ರೀತಿ ಪೊಲಿಟಿಕಲ್ ಕೈಂಡ್ ಆಫ್ ಅಡ್ಜಸ್ಟ್ಮೆಂಟ್ ಅಷ್ಟೇ. ಡಿಸಿಎಂ ಅಂತ ಒಂದೇ ನಿಮಿಷ ಚಂಬಿ ಸರ್, ಒಂದೇ ನಿಮಿಷ. ಸಿಎಂ ನೋಡಿ, ಅದು ಇಷ್ಟು ವರ್ಷದಿಂದ ಹೇಳ್ತಾ ಸಿಎಂ ಸಿದ್ದರಾಮಯ್ಯ ಅಂತಾನೆ ಬರುತ್ತೆ. ನಿರ್ಗಮಿತ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ ಈಗ ತಾನೇ ವಿಧಾನಸೌಧಕ್ಕೆ. ಡಿ ಕೆ ಶಿವಕುಮಾರ್ ಆಲ್ರೆಡಿ ಬಂದು ಅವರ ಪೂಜೆ ಗೀಜೆ ಎಲ್ಲ ಮುಗಿಸಿ ಒಳಗಡೆ ಇದ್ದಾರೆ. ಸಿದ್ದರಾಮಯ್ಯ ಅವರು ಇವಾಗ ಒಳಗಡೆ ಹೋಗ್ತಾ ಇದ್ದಾರೆ. ಅಜಯ್ ಸಿಂಗ್ ಇದ್ದಾರೆ, ಬಹಳಷ್ಟು ಜನ ಈಗ ಓಡ್ತಾ ಇದ್ದಾರೆ ಒಳಗಡೆ. CLP ಸಭೆ ಇನ್ನೇನು ಅನದರ್ ಫ್ಯೂ ಮಿನಿಟ್ಸ್ ಅಲ್ಲಿ ಆರಂಭ ಆಗತ್ತೆ. 4 ಜನ ಇಲ್ಲ ಇವತ್ತು. ರಾಜು ಕಾಗೆ ಇಲ್ಲ, ರಾಜಣ್ಣ ಅವರಿಲ್ಲ, ವೆಂಕಟೇಶ್ ಇಲ್ಲ, ಇವತ್ತು ರಹೀಂ ಖಾನ್ ಅವರಿಲ್ಲ, ಹಜ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸೊ 4 ಜನ ಶಾಸಕರ ಗೈರು ಹಾಜರಿರುತ್ತೆ. ನೂತನ ಸಾರಥಿಯ ಆಯ್ಕೆಯ ಪ್ರಕ್ರಿಯೆ ಎಲ್ಲವೂ ಮುಗ್ದೋಗಿದೆ. ಎಲ್ಲ ಸೆಲೆಕ್ಷನ್, ಎಲ್ಲ ಎಲೆಕ್ಷನ್ ಎಲ್ಲ ಆಗೋಗಿದೆ ಇಂಟರ್ನಲ್ಲಿ. ಇದೇನಿದ್ರು ಫಾರ್ಮಾಲಿಟಿಯಲ್ಲಿ ಇವಾಗ ಈ ಸಭೆನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ನಡೆಸ್ಕೋತಾರೆ ಅನ್ನೋದ್ರ ಮೇಲೆ ಸರ್ಕಾರ ಮಾತಾಡಿ ಅಲ್ಲ. ಒಂದೇನಂದ್ರೆ ಇವರು ಸಿದ್ದರಾಮಯ್ಯನವರು ಈಗ ನಾವು 2018ರಲ್ಲಿ ನೋಡಿದ್ದೀವಿ, ಈಸ್ ಮೋರ್ ಡೇಂಜರಸ್ ಆಸ್ ಎ ನಾರ್ಮಲ್ MLA. ಅವ್ರು MLA ಆಗಿ ಇರ್ತಾರೆ ಅಂತಂದ್ರೆ ಸುಮ್ಮನೆ ಅಂತೂ ಕೂರೋ ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರ ಪಾಲಿಟಿಕ್ಸ್ ಅನ್ನು ನೋಡಿದಾಗ, ಅಲ್ಲ ಕೇಳಿಸ್ಕೊಳ್ಳಿ ಸರ್, ನಾವೇನು ಇಲ್ಲಿ ಪಾಲಿಟಿಕ್ಸ್ ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯನವರ ರಾಜಕೀಯವನ್ನು ನೋಡಿದಾಗ ಅಷ್ಟು ಸುಲಭವಾಗಿ ಅವರು ಬಿಟ್ಕೊಡೋ ಅಂತ ವ್ಯಕ್ತಿನೇ ಅಲ್ಲ. ಇಲ್ಲ ನಿಜಾಮ್ ಅವರೇ, ನಾನೇನಂದ್ರೆ ಅರ್ಥ ಮಾಡ್ಕೊಳ್ರಿ, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಅವ್ರು ಇದಾರೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ನಾಟ್ ಸೋ ಈಸಿ. ಅವ್ರು 2018ರಲ್ಲಿ ಶಾಂತಿವನಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಕೂತಿ ಯಾವ ರೀತಿ ಸರ್ಕಾರ ಬೀಳಿಸಿದ್ರಲ್ವಾ, ಏನಾದ್ರೂ ಅವ್ರು ಶಾಂತಿವನ ಕಡೆ ಮುಖ ಮಾಡಿದ್ರು ಅಂತಂದ್ರೆ ಬರ್ದಿಟ್ಕೊಳ್ಳಿ, ಸರ್ಕಾರ ಬೀಳುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಅವ್ರು ಅಷ್ಟು ಸುಲಭ ಅಲ್ಲ. ನೀವು ಯಾಕಂದ್ರೆ ಅವ್ರ ಸಹಪಾಠಿಗಳನ್ನ, ಅವರ ಸಮಾಜವಾದದ ಸ್ನೇಹಿತರನ್ನ ನೀವು ಮಾತಾಡ್ಸಿ ನೋಡಿ, ನಿಮ್ಗೆ ಯಾರನ್ನ ಗೊತ್ತಿದ್ರೆ ಅಷ್ಟು ಸುಲಭವಾಗಿ ಜಗ್ಗೋ ವ್ಯಕ್ತಿನೆಲ್ಲ. ಇವತ್ತು ನಮಗೂ ಆಶ್ಚರ್ಯ, ಸಿದ್ದರಾಮಯ್ಯನವ್ರು ಬಿಟ್ಕೊಟ್ರು ಅಂತಂದ್ರೆ ಯಾವ ರೀತಿ ಅನ್ನೋದು ನಮಗೂ ಆಶ್ಚರ್ಯ. ಸೇಮ್ ವೇ ಪಾರ್ಶಿಯಲಿ ಐ ಡು ಅಗ್ರಿ ಫಾರ್ ಯು. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ರಾಜಕೀಯ ತಂತ್ರಗಾರಿಕೆ ಮಾಡೋದ್ರಲ್ಲಿ ಅಲ್ಟಿಮೇಟ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಇಷ್ಟು ಸೈಲೆಂಟ್ ಆಗಿ ಬಿಟ್ಕೊಟ್ಟಿರೋದು ನಮಗ್ ಡೌಟು ಅಂತ ಹೇಳ್ತಿದ್ರಲ್ಲ, ಅದರಲ್ಲಿ ನಿಮ್ಮ ದೃಷ್ಟಿ ಸರಿ ಇಲ್ಲ. ಯಾಕೆಂದ್ರೆ ಅವರು 100 ಸಲ ಹೇಳಿದ್ರು, ಬಹಿರಂಗವಾಗಿ ಹೇಳಿದ್ರು, ಪಬ್ಲಿಕ್ ಅಲ್ಲಿ ಹೇಳಿದ್ರು, ಇಫ್ ಹೈಕಮಾಂಡ್ ಟೆಲ್ಸ್ ಮಿ ಟು ರಿಸೈನ್ ಯಾವ ರೀತಿ ನಡ್ಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೂ ಇದೆ. ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂದ್ರೆ 100% ಸಿದ್ದರಾಮಯ್ಯನವರು ಏನಾದ್ರೂ ಒಂದು ಮಾಡ್ತಾರೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಅದ್ ನಿಜಾಮ್ ಅವರು ಒಪ್ಕೋಬೇಕು, ಪ್ರತಿಯೊಬ್ರು ಒಪ್ಕೋಬೇಕು. ನೋಡ್ರಿ ಉತ್ಕರ್ಷ್ ಅವ್ರೆ, ಒಬ್ಬ ನಾಯಕ ಹೇಳಿ, ಈಸ್ ಟಾಲೆಸ್ಟ್. ನಿಮ್ಮ 100 ವರ್ಷ ರಾಜನೀತಿ ನೀವು ಮಾಡಿ ಕೇಳ್ರಿ. ಫಸ್ಟ್ ಇದ್ದಾರೆ, ಏನಿದ್ದಾರೆ ಗೊತ್ತಿದೆ, ಎಲ್ಲ ನಮ್ಮ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡು ನೀವು ವಾಷಿಂಗ್ ಮಷೀನ್ ಅಲ್ಲಿ ಹಾಕೊಂಡು ಅವ್ರಿಗೆ ಶ್ವೇತ ಮಾಡ್ಕೊಂಡು ಇವಾಗ ನಡೆಸ್ತಾ ಇದ್ದೀರಾ. ನಿಮ್ಮ ಯಾರು ಒರಿಜಿನಲ್ ಲೀಡರ್ಸು ಯಾರು ಇಲ್ಲ. ಈಗ ಸಿದ್ದರಾಮಯ್ಯ ಅವರು, ನರೇಂದ್ರ ಮೋದಿನೂ ಇಲ್ಲ ರೀ, ಅವರು ಕಾಂಗ್ರೆಸ್ ಅಲ್ಲಿ ಇದ್ದಂತೆ ಒಂದ್ಸತಿ ಸ್ಟಾರ್ಟಿಂಗ್ ಅಲ್ಲಿ. ನಮ್ಗೂ ಬೇಕಾಗಿಲ್ಲ ನರೇಂದ್ರ ಮೋದಿ, ನೀವೇ ಇಟ್ಕೊಳ್ರಿ. ಯಾಕೆ ನಮ್ಗೆ ಸುಮ್ಮನೆ ಮೆಲೋಡಿ ಚಾಕ್ಲೇಟ್ ನಮ್ಗೆ ಬೇಡ. ನಾವೇನು ಹೇಳ್ತಾ ಇರೋದು, ಸಿದ್ದರಾಮಯ್ಯ ಅವರು ಈಸ್ ಅ ಟಾಲೆಸ್ಟ್ ಲೀಡರ್. ಅವ್ರು ನಿಮಗೆ ಯಾರಿಗೂ ನೀವು ಕಂಪೇರೇ ಮಾಡೋಕ್ಕಾಗೋದಿಲ್ರಿ. ಈಗ ಅವರು ರಾಜನೀತಿಯಲ್ಲಿ ಏನೇನು ಮಾಡಿದ್ದಾರೆ, ಸಾಮಾಜಿಕ ನ್ಯಾಯದಲ್ಲಿ ಏನೇನು ನಮ್ಮ ಪಾಲಿಸೀಸ್ ತೆಗೆದಿದ್ದಾರೆ, ಅವರು ಸ್ಕೀಮ್ಸು, ಅವ್ರು ನಡೆದಿರೋದು ರೀತಿ ಯಾರಿಗೂ ಕಂಪೇರೇ ಮಾಡೋಕ್ಕಾಗೋದಿಲ್ಲ. ನೀವು ಅವ್ರ ಮೇಲೆ ಇವಾಗ ಡೌಟ್ ಮಾಡ್ತಾ ಇದ್ದೀರಾ. ಅವ್ರು ಸುಮ್ಮನೆ ನಿಮ್ಗೆ ಏನಾದ್ರು ನೀವು ಯೋಚನೆ ನಡೆಸ್ತಾ ಇದ್ದೀರಾ, ನೀವೇನಾದ್ರೂ ಯೋಚನೆ ನಡೆಸ್ತಾ ಇದ್ದೀರಾ, ನೀವೇನಾದ್ರೂ ಮಾಡಿದ್ರು ಇವ್ರಿಗೆ ಯಡಿಯೂರಪ್ಪನವ್ರ ಆದ್ಮೇಲೆ ಬೊಮ್ಮಾಯಿ ಮಾಡ್ಕೊಟ್ವಿ ಹೊಸ ನಾಯಕತ್ವ ಅಂತ. ಅಲ್ಲ, ಒಂದು ನಮ್ಮಲ್ಲಿ ಒಂದು ಪದ್ಧತಿ ಇದೆ, ನಮ್ಮಲ್ಲಿ ಒಂದು ಪಾಲಿಸಿ ಇದೆ. ಆ ಪದ್ಧತಿ ಆಧಾರದ ಮೇಲೆ ನಾವು ಮಾಡ್ಕೊಟ್ಟಂತದ್ದು. If Congress follow the same policy, what is your problem in that?
ಅಲ್ಲ ನಾವು ತಪ್ಪಂತ ಏನ್ ಹೇಳ್ತಾ ಇಲ್ಲ, Then ಬಟ್ what is your ಇಳಿಸಿದಂತ problem? ರೀತಿ ಈಗ ಅದೇ ಯಾವ ಸಮಾಜದವ್ರು ರೀತಿ? ಮಾತಾಡ್ತಿದಾರಲ್ವಾ, ಯಾವ ಅದೇ ರೀತಿ? ಅಹಿಂದ No, ಸಮುದಾಯದವ್ರು no. ಮಾತಾಡ್ತಾ ಇದಾರೆ. ಯಡಿಯೂರಪ್ಪ ಅವ್ರು- 28ಕ್ಕೆ ಉತ್ಕರ್ಷ್, ಕಾಂಗ್ರೆಸ್ no, I will not- ಕರ್ನಾಟಕದಿಂದ ನಾವು ಮುಕ್ತ ಮಾಡ್ತೀವಿ ಅಂತ ಅದೇ ಸಮಾಜದವ್ರು ಮಾತಾಡ್ತಿದ್ದಾರೆ. ಯಡಿಯೂರಪ್ಪ ಅವ್ರನ್ನ ಇಳಿಸಿದಾಗ ಇಡೀ ಲಿಂಗಾಯತ್ ಸಮಾಜನೂ ಇದನ್ನೇ ಮಾತಾಡ್ತು. ನಾವ್ ಅದೇ ಬೊಮ್ಮಾಯಿ ಇದನ್ನೇ ಅವಕಾಶ ಮಾತಾಡ್ತು. ಮಾಡ್ಕೊಟ್ವಿ. ಇದನ್ನೇ ಅದೇ ಮಾತಾಡ್ತು. ಸಮಾಜದವರು ಇದನ್ನೇ ಮಾತಾಡ್ತು. ಇದನ್ನೇ ಮಾತಾಡ್ತು. ಅನೇಕ ಜನ ಇದಾರ್ರಿ, ಒಕ್ಕಲಿಗರು ಇರ್ಲಿಲ್ಲ. ಅವಕಾಶ ಕೊಟ್ಟಿದೀವಿ ಅನೇಕ ಜನಕ್ಕೆ. ಈಶ್ವರಪ್ಪ ಕುರುಬ ಅವ್ರು ಯಾಕೆ? ಇದ್ರಲ್ಲ. ಒಂದ್ ನಿಮಿಷ. ಚಂಬಿ ಸರ್, ನಾನು ಉತ್ಕರ್ಷ್ ಮಾತಿಗೆ ನಂದು ವಿರೋಧ ಇದೆ. ಯಾಕೆ ಅಂದ್ರೆ ಯಡಿಯೂರಪ್ಪನವರನ್ನ ಇಳಿಸಿದಂತ ರೀತಿ ಇದೆಯಲ್ಲ ಅದು ಸರಿ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ ರೀತಿ ಇದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡು 3 ವರ್ಷ ಯೋಚನೆ ಮಾಡ್ತು ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಕ್ಕೆ. ಹೆಂಗಪ್ಪ ಇವ್ರ ಹತ್ರ ಕೇಳೋದು ನಾವು? ಹೆಂಗ್ ಇಳಿಸೋದು ಇವ್ರನ್ನ? ಹೌ ಟು ಟಾಕ್ ಟು ಹಿಮ್, ಹೌ ಟು ಅಡ್ರೆಸ್ ದಿಸ್ ಇಶ್ಯೂ ವಿತ್ ಹಿಮ್, ಏನಾಗುತ್ತೋ ಏನೋ ಎತ್ತ ಅಂತ 3 ವರ್ಷ ಹೈಕಮಾಂಡ್ ಯೋಚನೆ ಮಾಡ್ತು. ಕಾಂಗ್ರೆಸ್ ಹೈಕಮಾಂಡ್ಗೆ ಧೈರ್ಯನೇ ಇರಲಿಲ್ಲ ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ. ಬಟ್ ದೇ ಆಲ್ಸೋ ಡಿಡ್ ನ್ಯೂ ದ್ಯಾಟ್ ಇಷ್ಟು ಈಸಿಯಾಗಿ ಅವ್ರು ಇಳಿತಾರೆ ಅಂತ. ಇಲ್ಲ, ಸಿದ್ದರಾಮಯ್ಯವ್ರನ್ನ ಇನ್ನೊಂದು ಸರ್, ಹಿಂದುಳಿದ ವರ್ಗಗಳ ಬಗ್ಗೆ ಕನ್ಸರ್ನ್ ಇದ್ದಂತ ಬಿಜೆಪಿ ಯಡಿಯೂರಪ್ಪನ ಇಳಿಸದ ಮೇಲೆ ಎಲ್ಲಿ ಲಿಂಗಾಯತ ಸಮಾಜ ನಮ್ಮನ್ನ ವಿರೋಧ ಮಾಡ್ಬಿಡುತ್ತೋ ಅಂತ ಹೇಳಿ ಬೊಮ್ಮಾಯಿ ಅವ್ರಿಗೆ ಸೀಟ್ ಕೊಟ್ರೆ ಹೊರತು ಧೈರ್ಯ ಮಾಡಿ ಹಿಂದುಳಿದ ಸಮಾಜಕ್ಕೆ ಬಿಜೆಪಿ ಸೀಟ್ ಕೊಡ್ಲಿಲ್ಲ ಸರ್. ಅಂಡ್ ಈ ವಿಚಾರದಲ್ಲಿ ಮೊದಲೇ ಮಾತುಕತೆ ಆಗಿತ್ತು ಅನ್ನೋದನ್ನ ಎಲ್ಲರೂ ಹೇಳ್ತಿದ್ದಾರೆ, ಪಕ್ಷದ ವರಿಷ್ಠರು ಹೇಳ್ತಿದ್ದಾರೆ. ಮೊದಲೇ ಮಾತು 2.5 ವರ್ಷ ಅಂತ ಆಗಿತ್ತು ಅಂತ. ಕರೆಕ್ಟ್. ಬಿಜೆಪಿಯಲ್ಲಿ ಆ ಪಾಲಿಸಿ ಇದೆ, 2 ವರ್ಷಕ್ಕೊಬ್ಬ ಸಿಎಂ ಮಾಡಬಹುದು ಅನ್ನೋ ಪಾಲಿಸಿ ಬಿಜೆಪಿಯಲ್ಲಿ ಇದೆ ಅಂತಂದ್ರೆ ವಾಟ್ ಇಸ್ ರಾಂಗ್? ದ ಸೇಮ್ ಪಾಲಿಸಿ ಇಫ್ ಕಾಂಗ್ರೆಸ್ ಫಾಲೋಸ್ ದಟ್. ಇಲ್ಲ, ತಪ್ಪೇನಿಲ್ಲ. ಇಲ್ಲಿ ಕಾಂಗ್ರೆಸ್ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಬಿಜೆಪಿನಲ್ಲಿ ಯಡಿಯೂರಪ್ಪನವ್ರನ್ನ ತೆಗೆದಿದ್ದು ವಯಸ್ಸಾಯ್ತು ಅಂತ. ಹಂಗ್ ನೋಡಿದ್ರೆ ಬಿಜೆಪಿನಲ್ಲಿ ಈಗ ಅದು ವಿರೋಧಾಭಾಸ. ಯಾಕಂದ್ರೆ ಮೋದಿಯವರು ವಯಸ್ಸು ದಾಟಿದ್ರು ಪ್ರಧಾನಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ಸೊ ಅಲ್ಲೊಂದು ಕಾಂಟ್ರಡಿಕ್ಷನ್ ಇದೆ. ಸೊ ರಾಜಕೀಯದಲ್ಲಿ ನೀವು ಯಾರಿಗೂ ಫುಲ್ ಮಾರ್ಕ್ಸ್ ಕೊಡಕ್ ಹೋಗಬೇಡಿ. ಸ್ವಲ್ಪ ದೊಡ್ಡ ಕ್ವಶನ್ ಮಾರ್ಕ್ ಅನ್ನ ಸ್ಮಾಲ್ ಕ್ವಶನ್ ಮಾಡಿ. ದಟ್ ಈಸ್ ಮೈ ಸಜೆಷನ್ ಟು ಆಲ್ ಆಫ್ ಅಸ್. ಯಾಕೆಂದ್ರೆ ಇಲ್ಲಿ ಬಿಜೆಪಿನಲ್ಲಿ ಆಗಿರ್ತಕ್ಕಂಥದ್ದಕ್ಕೂ ಇದಕ್ಕೂ ನಾವು ಸುಮ್ಮನೆ ಒಂದು ಜನರಲ್ ಆಗಿ ಬಹಳ ಕ್ಯಾಶುವಲ್ ಆಗಿ ಕಂಪೇರ್ ಮಾಡ್ದಂಗೆ ಆಗುತ್ತೆ. ಅದಾಗಬಾರ್ದು. ಈಗ ಬಹಳ ಮುಖ್ಯವಾದ್ದು ಪ್ರಶ್ನೆ ಈ ಉತ್ಕರ್ಷ್ ಹೇಳಿದ್ರಲ್ಲ, ಸಿದ್ದರಾಮಯ್ಯನವರು ಯಾವಾಗಿದ್ರೂ ಬಹಳ ಒಂದು ರೀತಿಯಲ್ಲಿ ಅವರು ಸರ್ಕಾರ ಬೀಳಿಸುವಂತ ಶಕ್ತಿ ಇದೆ. ಮಾತಾಡ್ತೀನಿ ಶಂಬಿ ಸರ್, ಒಂದೇ ನಿಮಿಷ. ಈಗ ಆಲ್ರೆಡಿ ಸಿಎಲ್ಪಿ ಮೀಟಿಂಗ್ ಆರಂಭ ಆಗಿದೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ ವಿಧಾನಸೌಧದಲ್ಲಿ. ಇದೀಗ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಒಂದು ಸಾಲಿನ ನಿರ್ಣಯ ಮಂಡಿಸಿ ನೂತನ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಈ ಸಭೆಯಲ್ಲಿ ಸುರ್ಜೇವಾಲಾ, ವೇಣುಗೋಪಾಲ್ ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ. ಸೊ ಒಂದು ಸಾಲಿನ ನಿರ್ಣಯ ಮಂಡಿಸಿ ನೂತನ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಎಸ್ ಚಂಬಿ ಸರ್, ಪ್ಲೀಸ್ ಗೋ ಹೆಡ್. ಸಿದ್ದರಾಮಯ್ಯನವರು ಆ ಥರ ಪಕ್ಷಕ್ಕೆ ದ್ರೋಹ ಬಗೆಯುವಂಥ ವ್ಯಕ್ತಿ ಇಲ್ಲ. ಅವ್ರು ಏನಾದರೂ ತಪ್ಪುಗಳು ಮಾಡ್ಬೋದು. ಮತ್ತೆ ಅವರು 2ನೇ ಅವಧಿಯಲ್ಲಿ ಅವರು ಬಿಗಿಯಾದ ಒಂದು ಆಡಳಿತವನ್ನು ಕೊಡಲಿಲ್ಲ. ಮತ್ತೆ ಹೈಕಮಾಂಡ್ ಇಂಟರ್ಫಿಯರೆನ್ಸು ಅಥವಾ ಬೇರೆ ಬೇರೆ ಒತ್ತಡಗಳು ಅಥವಾ ಡೆಪ್ಟಿ CM ಒಂಥರ 2 ಅಧಿಕಾರ ಕೇಂದ್ರಗಳು, 2 ಸೆಂಟರ್ಸ್, ಇದು ಡ್ಯುಯಲ್ ಸೆಂಟರ್ ಅನ್ನೋದಿದೆಯಲ್ಲ, ವೆರಿ ಡೇಂಜರಸ್ ಇನ್ ಪಾಲಿಟಿಕ್ಸ್. ಅದಕ್ಕೆ ನಾನು ಹೇಳಿದ್ದು ಡೆಪ್ಟಿ CM ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಕಾಂಗ್ರೆಸ್ ಆರ್ ಎನಿ ಪಾರ್ಟಿ. ಬಿಜೆಪಿನೆಲ್ಲ ಪ್ರೂವ್ ಆಗಿದೆ. ಕಾಂಗ್ರೆಸ್ನಲ್ಲಿ ಯಾಕೆ ಸರ್ 2-3 ಜನ DCM ಮಾಡೋ ಒಂದು ಇದನ್ನ ಹುಟ್ಟಾಕಿದ್ದೆ ಬಿಜೆಪಿ ಸರ್. ಇಬ್ಬಿಬ್ರು DCM ಮಾಡಿದ್ದು ಇದನ್ನ ಹುಟ್ಟಾಕಿದ್ದೆ ಬಿಜೆಪಿ. ಅದು ಇಟ್ಸ್ ಎ ಬ್ಯಾಡ್ ಎಕ್ಸಾಂಪಲ್. 2ನೇದು, ಈ ಸಿದ್ದರಾಮಯ್ಯನವರು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ. ಆ ನಿಗಮ ಅಲ್ಲೆಲ್ಲ ಆಗಿದ್ದಂಥ ಅಕ್ರಮಗಳ, ಭ್ರಷ್ಟಾಚಾರ ಅವೆಲ್ಲ 2ನೇ ಅವಧಿಯಲ್ಲಿ ಅವರಿಗೆ ಒಂದು ರೀತಿ ಕೆಟ್ಟ ಹೆಸರು ಬಂತು. ಜೊತೆಗೆ ಆ ಮೂಢ ಹಗರಣನೂ ದೊಡ್ಡ ಇಶ್ಯೂ ಆಯಿತು. ಬಟ್ ಏನೋ ಕಂಪೇರ್ ಟು ದಿ ಅದರ್ ಪಾರ್ಟಿ ಬಿಜೆಪಿಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇದ್ದದ್ರಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಅದನ್ನ ನಾವು ಆಳುಗಳಿಲ್ಲ. ಆಮೇಲೆ ಅವ್ರ ಕಲ್ಯಾಣ ಕಾರ್ಯಕ್ರಮಗಳು. ಸರ್ ಒಂದೇ ನಿಮಿಷ ಚಂಬಿ ಸರ್.